ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮೃತ ಅವರೇ, ಇದು ನಮ್ಮ ಟ್ಯೂಷನ್ ಮಕ್ಕಳು ಕ್ವಶನ್ ಪೇಪರ್ ಆನ್ಸರ್ ಶೀಟ್ಗಳಲ್ವಾ? ನೀವು ಕರೆಕ್ಷನ್ ಮಾಡ್ತಿದ್ದೀರಾ? ಸಾರಿ. ಅಯ್ಯೋ ಸಾರಿ ಯಾಕೆ, ಪರವಾಗಿಲ್ಲ. ಜಸ್ಟ್ 3-4 ಪೇಪರ್ ಮಾಡಿದೆ ಅಷ್ಟೇ. ಪರವಾಗಿಲ್ಲ, ಮುಂದುವರಿಸಿ. ನೀವು ಮಕ್ಳಿಗೆ ಮಾರ್ಕ್ಸ್ ಕೊಡುವಾಗ ಸ್ವಲ್ಪ ಕರುಣೆ ತೋರಿಸ್ತೀರಾ. ನಾನು ಮಕ್ಕಳು ಆನ್ಸರ್ ಕರೆಕ್ಟಾಗಿ ಬರ್ದಿದ್ರು ಕೂಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ 2 ಮಾರ್ಕ್ಸ್ ಕೊಡೋ ಜಾಗದಲ್ಲಿ 1 ಮಾರ್ಕ್ಸ್ ಕೊಡ್ತೀನಿ. ನೀವು ಪ್ಲೀಸ್ ಮುಂದುವರಿಸಿ. ಆದರೆ ಈಗ ಊಟ ರೆಡಿಯಾಗಿದೆ, ಊಟ ಮಾಡಿ, ಆಮೇಲೆ ಇದನ್ನು ಮುಂದುವರಿಸಿ. ನನಗೆ ಬೇಡ, ನೀವು ಮಾಡಿ. ಯಾಕೆ, ಯಾರಾದರೂ ಏನಾದರೂ ಹೇಳಿದ್ರಾ? ಹಸುವಿಲ್ಲ ಅಷ್ಟೇ. ಮಾವ, ನೀನು ಅಕ್ಕ ಊಟಕ್ಕೆ ಬರ್ಬೇಕಂತೆ, ಅತ್ತೆ ಕಾಯ್ತಿದ್ದಾರೆ, ಬೇಗ ಬನ್ನಿ. ನನಗೆ ಊಟ ಬೇಡ ಚಂದ್ರಿ. ಮಾವ, ಈಗ ತಾನೇ ಅಮ್ಮು ಅಕ್ಕನ ಊಟಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಬಂದೆ ಅಲ್ವಾ ನೀನು? ಬಂದೆ, ಆದ್ರೆ ಇವಾಗ ಹಸಿವಿಲ್ಲ. ಅತ್ತೆ ಕೇಳಿದ್ರೆ ಹಿಂಗೆ ಹೇಳ? ನನಗೂ ಹಸಿವಿಲ್ಲ, ಅಮ್ಮವ್ರಿಗೂ ಹಸಿವಿಲ್ಲ ಅಂತ ಹೋಗಿ ಹೇಳು. ಸರಿ. ಚಂದ್ರಿ, 1 ನಿಮಿಷ. ಏನಕ್ಕ? ನೀವು ಹೋಗಿ ಊಟ ಮಾಡಿ. ನೀವು ಬನ್ನಿ. ನನಗೆ ಹಸಿವಿಲ್ಲ ಅಂತ ಹೇಳಿದ್ನಲ್ಲ. ನನಗೂ ಹಸಿವಿಲ್ಲ. ಅಲ್ಲ, ನೀವು ಮಾತ್ರ ನನಗೆ ಹಸಿವಿಲ್ಲ, ನಾನು ಊಟ ಮಾಡಲ್ಲ ಅಂತ ಹೇಳ್ಬೋದು, ನಾನು ಹೇಳಂಗಿಲ್ವಾ? ಇದ್ಯಾವನೇ? ಓಹೋ, ಇದಾ ವಿಷಯ. ನಿಮ್ಮಿಬ್ಬರು ರೊಮ್ಯಾನ್ಸ್ ಮುಗಿಸಿ ಒಂದು ಡಿಸಿಷನ್ಗೆ ಬನ್ನಿ, ನಾವು ಆಚೆ ಕಾಯ್ತಿರ್ತೀವಿ. ಅಮ್ಮ, ಗಂಡ ಹೆಂಡತಿ ಇಬ್ರು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ದಾರೆ, ಅವ್ರು ಊಟಕ್ಕೆ ಬರೋದು ಡೌಟೇ. ಅಮೃತ ಅವ್ರೆ, ಎಲ್ಲಿಗೆ ಹೋಗ್ತಿದ್ದೀರಾ? ಇನ್ನೆಲ್ಲಿಗೆ? ಊಟಕ್ಕೆ. ಓಕೆ, ನಡೀರಿ. ನನಗೂ ತುಂಬಾ ಹೊತ್ತಿಂದ ಹೊಟ್ಟೆ ಹಸ್ವಾಗ್ತಿದೆ, ಕಷ್ಟಪಟ್ಟು ತಡ್ಕೊಂಡಿದ್ದೀನಿ. ಕಮ್ಯುನಿಕೇಶನ್ ಇಸ್ ದ ಕೀ. ಮಾತು ಮನೆ ಕೆಡಿಸುತ್ತೆ ಅನ್ನೋ ಗಾದೆನೇ ಸುಳ್ಳು ಅನ್ಸುತ್ತೆ. ಮಾತಾಡಿದ್ರೇನೆ ಮನೆ ಮನಸ್ಸು ಎರಡೂ ಸರಿ ಹೋಗೋದು. ಮಾತು ವರ್ಕ್ ಆಗ್ತಿದೆ, ಅದಕ್ಕೆ ಅಮ್ಮವ್ರು ಊಟಕ್ಕೆ ಹೋಗಿದ್ದು. ಸಂಜೀವ, ಫಸ್ಟ್ ಅಟೆಂಪ್ಟಲ್ಲೇ ಫಸ್ಟ್ ಕ್ಲಾಸ್ ಬಂದ್ಬಿಟ್ಟೆ ಕಣ ನೀನು. ಐ ಆಮ್ ಪ್ರೌಡ್ ಆಫ್ ಯು. ನಿನ್ನಿಂದಾಗಿ ನನ್ನ ಮಗ ಹಸ್ಕೊಂಡು ಎದ್ದೋಗಿದ್ದಾನೆ. ನಿನಗೆ ಮಾತ್ರ ಅನ್ನ ಹೆಂಗೆ ಗಂಟ್ಲಲ್ಲಿ ಇಳಿಯುತ್ತೆ? ನಳಿನಿ, ನಳಿನಿ ಎಲ್ಲಿದೆಯೇ? ಯೋರಿ, ಬಂದೇ ಇರ್ರಿ. ನಳಿನಿ ಅಂತ ಕರೆದ ತಕ್ಷಣ ಕುಣ್ಕೊಂಡ್ ಬರಕ್ ನಾನೇನ್ ಚಿಕ್ಕ ಹುಡುಗಿನ? ಇಲ್ಲಿದ್ಯಾ? ಏನಾಯ್ತು? ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಆರ್ತಿ ತಟ್ಟೆಗೆ ಏನಾದ್ರು ಜಾಸ್ತಿ? ನಿನಗೆ ಬರೀ ದುಡ್ಡಿಂದ ಯೋಚನೆನಾ? ಅದಲ್ಲ ಕಣೆ, ನಮ್ಮ ಲಕ್ಷ್ಮಿ ಫೋನ್ ನಂಬರ್ ಸಿಕ್ತು, ಸಂಜೀವ ಕೊಟ್ಟ. ಹೌದಾ? ಆದ್ರೆ ಅವಳ ಹತ್ರ ಫೋನ್ ಎಲ್ಲಿತ್ತು? ನಮ್ಮ ಯಜಮಾನ್ರು ಕೊಡ್ಸಿದ್ರಂತೆ. ತುಂಬ ದೊಡ್ಡ ಮನ್ಸು ಅವ್ರದ್ದು. ಹೌದು, ನಾನು ಹೇಳಿಲ್ವಾ ಅವಳು ಒಳ್ಳೆ ಮನೆನೇ ಸೇರಿದಾಳೆ ಅಂತ? ಫೋನ್ ಮಾಡಿ ಮತ್ತೆ. ಹಾಂ, ಇರು, ಮಾತಾಡೋಣ. ನಿನ್ನ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ, ಆದರೆ ಯಾಕೋ ಧೈರ್ಯ ಬರ್ತಿಲ್ವಲ್ಲ ಮಗಳೇ. ರೀ, ಏನಾಯ್ತು? ಏನಿಲ್ಲ, ಮತ್ತೆ ಮಾಡಿ ಫೋನು. ಮಾಡ್ತೀನಿ. ಹಲೋ, ಯಾರು? ಹಲೋ, ಯಾರು ಮಾತಾಡ್ತಿದ್ದೀರಾ? ಹಲೋ, ಲಕ್ಷ್ಮಿ, ಹೇಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ ಮಗಳೇ. ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಪ್ಪ. ನೀವೆಲ್ಲರೂ ಹೇಗಿದ್ದೀರಾ? ರೀ, ಸ್ಪೀಕರ್ ಹಾಕಿ. ಹಾಂ.
ಈಗಷ್ಟೇ ನಾನು ನಿಮ್ಮನ್ನ ನೆನೆಸ್ಕೊತಾ ಇದ್ದಪ್ಪ. ಅಮ್ಮ ಹೇಗಿದ್ದಳು? ಮಗಳೇ ಲಕ್ಷ್ಮಿ ಹೇಗಿದೀಯಾ? ಹಲೋ ಲಕ್ಷ್ಮಿ ಹೇಗಿದೀಯಾ ಮಗಳೇ? ಅಮ್ಮ ಮಗಳೇ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಈಗ ಯಾವ್ದನ್ನ ನನ್ನ ಮನೆ ಅಂತ ಹೇಳಿ ಅಮ್ಮ. ಲಕ್ಷ್ಮಿ ಕೇಳಿಸ್ತಿದೀಯೇನೆ? ಓ ಅಮ್ಮ, ಎಲ್ರೂ ಚೆನ್ನಾಗಿದ್ದಾರೆ. ಮಗಳೇ, ನಿಂಗಲ್ಲಿ ಯಾವ ತೊಂದರೆನೂ ಇಲ್ಲ ಅಲ್ವಾ? ಇಲ್ಲಪ್ಪ, ಏನು ತೊಂದರೆ ಇಲ್ಲ. ತಾತ ಇದ್ದಾರಲ್ವಾ, ಈಗ ತಾನೇ ಕಾಲೇಜ್ ಶುರುವಾಗಿದೆ, ಎಲ್ಲ ಚೆನ್ನಾಗೇ ನಡೀತಿದೆ. ಅಪ್ಪ, ಮೇಘ ಶ್ಯಾಮ್ ಹೇಗಿದ್ದಾರಪ್ಪ? ಮೇಘ ಗೊತ್ತಲ್ವೇ, 3 ಹೊತ್ತು ಫೋನು. ಶ್ಯಾಮ ನಿನ್ನನ್ನು ತುಂಬ ಹಚ್ಕೊಂಡಿದ್ದ, ಅವನೇ ಸ್ವಲ್ಪ ಸಪ್ಪಗಾಗಿದ್ದಾನೆ. ಕರೀಲಾ? ಮಾತಾಡ್ತೀಯಾ? ಇರ್ಲಿ ಅಮ್ಮ, ನಾನು ಇನ್ನೊಂದ್ಸತಿ ಕಾಲ್ ಮಾಡಿ ಮತ್ತೆ ಮಾತಾಡ್ತೀನಿ. ಹುಷಾರಮ್ಮ, ಏನೇ ಇದ್ರು ಫೋನ್ ಮಾಡು. ಸರಿಯಪ್ಪ. ಲಕ್ಷ್ಮಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋ. ತಲೆನಲ್ಲಿ ಯೋಚನೆಗಳು ಬರ್ತಾ ಇರ್ತವೆ, ಆದ್ರೆ ನೀನು ಒಳ್ಳೆ ಮನೆ ಸೊಸೆ ಆಗಿದೀಯ ಅನ್ನೋದು ಮಾತ್ರ ಮರಿಬೇಡ. ಅಮ್ಮ, ಸರಿ ಮಗಳೇ, ಹುಷಾರು, ಇರ್ತೀವಿ. ಸರಿ ಪುಟ್ಟ, ಹುಷಾರು. ಆಯ್ತು. ನನ್ನ ಮನೇಲಿದ್ದ ಒಂದಿನ ಬಾಯಿ ತುಂಬ ಮಗಳೇ ಅಂತ ಕೈನಲ್ಲ, ಆದ್ರೆ ಈಗ ನನ್ನ ಮಗಳೇ ಅಲ್ಲ ಅಂತ ಗೊತ್ತಾದ್ಮೇಲೆ ಕರೀತಿದ್ಯಲ್ಲಮ್ಮ. ಅಯ್ಯೋ, ಎಂತ ಹಣೆ ಬರೋ ನಂದು. ನೋಡಿದ್ರಾ, ಹೋದ್ ಸ್ವಲ್ಪ ದಿನಕ್ಕಿನ ಯಜಮಾನ್ರು ಫೋನ್ ಎಲ್ಲ ಕೊಡಿಸಿದ್ದಾರೆ. ಇನ್ನು ಏನೇನು ಕೊಡಿಸ್ಬೋದೋ ಏನೋ. ಅಂದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಹೇಳಿದೆ. ನನ್ನನ್ನೇ ಗುರಾಯಿಸ್ತಾರೆ ಹೇಳಿದೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.